ದಾವಣಗೆರೆಯಲ್ಲಿ ಶಾಮನೂರು ಶಿವಶಂಕರಪ್ಪ ಅವರ ನಿಧನದಿಂದ ತೆರವಾಗಿರುವಂತಹ ಸ್ಥಾನಕ್ಕೆ ಉಪಚುನಾವಣೆ ನಡೆಯುತ್ತೆ. ಉಪಚುನಾವಣೆಗೆ ಈಗಿನಿಂದಲೇ ತಯಾರಿಗಳು ಕೂಡ ಆರಂಭ ಆಗಿದೆ. ಟಿಕೆಟ್ಗಾಗಿ ಲಾಬಿ ಕೂಡ ಶುರುವಾಗಿದೆ. ಕಾಂಗ್ರೆಸ್ ಪಾಳ್ಯದಲ್ಲೇ ಈ ಬಾರಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕು, ಅಲ್ಪಸಂಖ್ಯಾತರಿಗೆ ಮಣೆ ಹಾಕಬೇಕು ಅನ್ನುವಂತಹ ಒತ್ತಡಗಳು ಜಾಸ್ತಿ ಆಗ್ತಾ ಇದೆಯಂತೆ. ಸೊ ಈ ಕುರಿತ ಒಂದು ರಿಪೋರ್ಟ್ ಕೂಡ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಕಾಂಗ್ರೆಸ್ ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪ ನಿಧನದ ನಂತರ ತೆರವಾದ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಉಪಚುನಾವಣೆ ಸಮೀಪಿಸ್ತಾ ಇದ್ದು, ಇದಕ್ಕೆ ಈ ಬಾರಿ ದಕ್ಷಿಣ ಕ್ಷೇತ್ರದಲ್ಲಿ ಕೇಸರಿ ನಾಯಕರು ತಮ್ಮ ಪಾರುಪತ್ಯ ಮೆರೆಯಲು ಮುಂದಾಗಿದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಇತಿಹಾಸದಲ್ಲೇ ಬಿಜೆಪಿ ಗೆಲುವು ಸಾಧಿಸಿಲ್ಲ. ಯಾವಾಗಲೂ ಕಾಂಗ್ರೆಸ್ನ ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪನವರೇ ಗೆಲುವು ಸಾಧಿಸ್ತಾ ಇದ್ರು. ಆದರೆ ಈ ಬಾರಿ ಕಾಂಗ್ರೆಸ್ ಅಲ್ಪಸಂಖ್ಯಾತರಿಗೆ ಟಿಕೆಟ್ ನೀಡಬೇಕು ಎನ್ನುವ ಚರ್ಚೆಗಳು ನಡೀತಾ ಇದ್ದು, ಇದಕ್ಕಾಗಿ ಮುಸ್ಲಿಂ ಸಮುದಾಯದ ಮುಖಂಡರು ಸಭೆಯ ಮೇಲೆ ಸಭೆ ನಡೆಸಿ ಕಾಂಗ್ರೆಸ್ ಹೈಕಮಾಂಡ್ಗೆ ಸಂದೇಶ ರವಾನೆ ಮಾಡ್ತಾ ಇದ್ದಾರೆ. ದಾವಣಗೆರೆ ದಕ್ಷಿಣದಿಂದ ವಿಜಯ ಜಯಕುಮಾರ್, ಉತ್ತರದಿಂದ ಲೋಕೇಶ್ ನಾರಾಯಣ, ಆದರೆ ಆ ಸ್ಥಾನ ತೆರವಾಗಿದೆ. ಇದನ್ನು ನಮ್ಮ ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು ತೀರ್ಮಾನ ಮಾಡ್ತಾರೆ. ಸಹಜವಾಗಿ ಯಾರು ಇಮಿಡಿಯೇಟ್ ಡಿಫೀಟ್ ಕ್ಯಾಂಡಿಡೇಟ್ ಇರ್ತಾರೆ, ಪರಾಜಿತ ಅಭ್ಯರ್ಥಿ, ಸಹಜವಾಗಿ ಅವರು ಸಂಘಟನೆ ತೊಡಗಿಸ್ಕೊಂಡಿದ್ರೆ ಕೊಡ್ಬೋದು ಅಂತ ವಿಶ್ವಾಸ ನಮಗಿದೆ. ಅದರ ವರಿಷ್ಠ ನಿರ್ಧಾರ ಮಾಡ್ತಾರೆ. ಇನ್ನು ಕಾಂಗ್ರೆಸ್ನಲ್ಲಿ ಶಾಮನೂರು ಕುಟುಂಬದವರಿಗೆ ಟಿಕೆಟ್ ನೀಡಬೇಕು ಎಂದು ಕಾಂಗ್ರೆಸ್ ಮುಖಂಡರೇ ಒತ್ತಾಯಿಸ್ತಾ ಇದ್ದು, ದಾವಣಗೆರೆ ದಕ್ಷಿಣ ಕ್ಷೇತ್ರದ ಚುನಾವಣೆಯಲ್ಲಿ ಗೆಲ್ಲಬೇಕು ಎಂದ್ರೆ ಶಾಮನೂರು ಕುಟುಂಬದವರೇ ಆಗಬೇಕು, ಇಲ್ಲವಾದ್ರೆ ಕಾಂಗ್ರೆಸ್ ಗೆಲುವು ಕಷ್ಟ ಎನ್ನುವ ಮಾತಿದೆ. ಇನ್ನು ಶಾಮನೂರು ಕುಟುಂಬಕ್ಕೆ ಟಕ್ಕರ್ ನೀಡಲು ಕೇವಲ ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ ಹಾಗೂ ಅವರ ಕುಟುಂಬಸ್ಥರಿಗೆ ಮಾತ್ರ ಸಾಧ್ಯ. ಈ ಉಪಚುನಾವಣೆಯಲ್ಲಿ ಜಿಎಂ ಸಿದ್ದೇಶ್ವರ್ ಕುಟುಂಬಕ್ಕೆ ಟಿಕೆಟ್ ನೀಡಬೇಕು ಅಂತ ಬಿಜೆಪಿ ನಾಯಕರು ಒತ್ತಾಯಿಸ್ತಾ ಇದ್ದಾರೆ. ದಕ್ಷಿಣದ ಚುನಾವಣೆ ಮಾಡಿ ದಕ್ಷಿಣದಲ್ಲಿ ನಾವು ಒಬ್ಬ ಅಭ್ಯರ್ಥಿನ ಸಾಮಾನ್ಯ ಕಾರ್ಯಕರ್ತನ ಗೆಲ್ಲಿಸಬೇಕು ಅಂತ ನಮ್ಮ ಇರೋದು ಇಚ್ಛೆ. ಅದ್ರ ಕಡೆಗೆ ಹೆಚ್ಚು ಗಮನ ಕೊಡ್ತೀವಿ ನಾವು. ಎಲೆಕ್ಷನ್ ಡಿಕ್ಲೇರ್ ಆದಮೇಲೆ ಸರ್ವೆ ಮಾಡ್ತಾರೆ, ನಮ್ಮ ಪಾರ್ಟಿ ಒಳಗೆ ಸರ್ವೆ ಬಿಡ್ತಾರೆ. ಅದ್ರ ಮೇಲೆ ಯಾರಿದ್ದಾರೆ ಅವರು ನಮ್ಮನ್ನೆಲ್ಲ ಕನ್ಸಲ್ಟ್ ಮಾಡ್ಬೋದು. ಮಾಡಿದಾಗ ಏನಿದೆ ಅದನ್ನ ವಾತಾವರಣ ನಾವು ಹೇಳ್ತೀವಿ. ಅವರೆಲ್ಲರೂ ಕೇಳಿ, ರಾಜ್ಯಾಧ್ಯಕ್ಷನು, ನಮ್ಮನ್ನು ಜಿಲ್ಲಾಧ್ಯಕ್ಷನು ಎಲ್ಲರೂ ಕೇಳಿ ತೀರ್ಮಾನ ಮಾಡಿ ಒಂದು ಸೂಕ್ತವಾದಂಥ ಕ್ಯಾಂಡಿಡೇಟ್ ಕೊಡ್ತಾರೆ, ಗೆಲ್ಲ ಅಂತ ಕ್ಯಾಂಡಿಡೇಟ್. ಒಟ್ಟಾರೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಅಹಿಂದ ಮತಗಳೇ ಹೆಚ್ಚಿದ್ದು, ಈ ಬಾರಿ ಚುನಾವಣೆಗೆ ಅಹಿಂದ ಸಮುದಾಯಕ್ಕೆ ಟಿಕೆಟ್ ನೀಡುವಂತೆ ಎರಡು ಪಕ್ಷಗಳಲ್ಲಿ ಕೂಗು ಕೇಳಿ ಬರ್ತಾ ಇದೆ. ಮಲ್ಲಿಕಾರ್ಜುನ ಕೈದಾಳೆ, ಗ್ಯಾರಂಟಿ ನ್ಯೂಸ್, ದಾವಣಗೆರೆ.